IPL 2025 ನಲ್ಲಿ RCB ಬಗ್ಗೆ ಕೆಲವೊಂದು ಶಾಕಿಂಗ್ ಅಪ್ಡೇಟ್ಸ್ ಮತ್ತು ಕೆಲವೊಂದು ಸರ್ಪ್ರೈಸ್ ಅಪ್ಡೇಟ್ಸ್ ಇದಾವೆ ಮತ್ತು ಚಾಂಪಿಯನ್ ಟ್ರೋಫಿ ಬಗ್ಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ. ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನು ವಿಡಿಯೋನ ಫಟಾಫಟ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಅಪ್ಡೇಟ್, ಬರುವಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ಸ್ಟಾರ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು ಇಂಜುರಿ ಸಮಸ್ಯೆಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಇದು ಮಾತ್ರ ಪ್ರತಿಯೊಬ್ಬ ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್. ಯಾಕೆಂದ್ರೆ ನೋ ಬುಮ್ರಾ ಅಂತ ಹೇಳಿದ್ರೆ ನೋ ಟ್ರೋಫಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆ ರೀತಿ ಕ್ಯಾಲಿಬರ್ ನ ಸೆಟ್ ಮಾಡಿದ್ರು ಜಸ್ಪ್ರೀತ್ ಬುಮ್ರಾ ಅವರು. ಈಗ ಬುಮ್ರಾ ಆಲ್ ಸೆಟ್ ಚಾಂಪಿಯನ್ ಟ್ರೋಫಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಇವರಿಗೆ ಆಸ್ ಎ ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾ ಅವರನ್ನ ಪಿಕ್ ಮಾಡಿದ್ದಾರೆ ಮತ್ತು ಜೈಸ್ವಾಲ್ ಅವರ ಪ್ಲೇಸ್ಗೆ ವರುಣ್ ಚಕ್ರವರ್ತಿ ಅವರನ್ನ ಈ ಒಂದು ಸ್ಕ್ವಾಡ್ ನಲ್ಲಿ ಆಡ್ ಮಾಡಿದ್ದಾರೆ. ಈಗ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ನಲ್ಲಿ ಬರೋಬ್ಬರಿ 5 ಸ್ಪಿನ್ನರ್ಸ್ ನ ತುಂಬಿದ್ದಾರೆ. ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರು ಬರೋಬ್ಬರಿ 5 ಸ್ಪಿನ್ನರ್ಸ್ ನ ಆಡ್ ಮಾಡಿದ್ದಾರೆ. ಗುರು ಸರ್ಪ್ರೈಸ್ ಅಂತ ಕಾಣ್ತಾ ಇದೆ. ಮೇ ಬಿ ನಮ್ಮ ಇಂಡಿಯನ್ ಕ್ಯಾಪ್ಟನ್ ಆಗಲಿ ಅಥವಾ ಮೇ ಬಿ ನಮ್ಮ ಇಂಡಿಯನ್ ಕೋಚ್ ಆಗಲಿ ಆ ಒಂದು ಪಿಚ್ ನ ರೀಡ್ ಮಾಡಿದಾರೆ ಗೊತ್ತಿಲ್ಲ. ಬಟ್ 5 ಸ್ಪಿನ್ನರ್ಸ್ ಅಂದ್ರೆ ಸ್ವಲ್ಪ ಸರ್ಪ್ರೈಸ್ ಅಂತ ಕಾಣ್ತಾ ಇದೆ. ನನ್ನ ವ್ಯೂ ನ ಪ್ರಕಾರ ಈ ಒಂದು 5 ಸ್ಪಿನ್ನರ್ಸ್ ಲಿಸ್ಟ್ ಅಲ್ಲಿ ಒಂದು ಸ್ಪಿನ್ನರ್ ನ ತೆಗೆದು ಅವರ ಪ್ಲೇಸ್ ಗೆ ಮೊಹಮ್ಮದ್ ಸಿರಾಜ್ ನ ಆಡ್ ಮಾಡಬೇಕಾಗಿತ್ತು ಅಂತ ನನ್ನ ವ್ಯೂ. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಆಸ್ಟ್ರೇಲಿಯಾ ಆ ಒಂದು ಚಾಂಪಿಯನ್ ಟ್ರೋಫಿ ಸ್ಕ್ವಾಡ್ ಇಂದ 3 ಟಾಪ್ ಬೌಲರ್ಸ್ ಔಟ್ ಆಗಿದ್ದಾರೆ. ಪ್ಯಾಟ್ ಕಮಿನ್ಸ್ ಮತ್ತು ಜಾಸ್ ಹೆಜಲ್ವುಡ್. ಅದೇ ರೀತಿಯಾಗಿ ರೀಸೆಂಟ್ ಆಗಿ ಅಲ್ಲಿ ಮಿಚೆಲ್ ಸ್ಟಾರ್ಕ್ ಸಹ ರೂಲ್ಡ್ ಔಟ್ ಆಗಿದ್ದಾರೆ. ಸೊ ಮೈಟ್ ಬಿ ಆಸ್ಟ್ರೇಲಿಯಾ ಟೀಮ್ ಇಂದ 3 ಸ್ಟಾರ್ ಬೌಲರ್ ರೂಲ್ ಔಟ್ ಆಗಿದ್ದಾರೆ. ಮೇ ಬಿ ಇವರಿಗೆ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣ್ತಾ ಇದೆ. ಆ ಒಂದು ರೀಸನ್ ಮೇಲೆ ಇವರು ಔಟ್ ಆಗಿದ್ದಾರೆ. ಸೊ ಈ ಒಂದು ಚಾಂಪಿಯನ್ ಟ್ರೋಫಿಯಲ್ಲಿ ಜಾಸ್ತಿ ಪ್ಲೇಯರ್ಸ್ ಇಂಜುರಿ ಆಗ್ತಾ ಇದ್ದಾರೆ. ಸೊ ಈಗ ಆಸ್ಟ್ರೇಲಿಯಾ ಟೀಮ್ ಇಂದ 3 ಬೌಲರ್ ಔಟ್ ಆಗಿದ್ದಾರೆ. ಸೊ ಚಾಂಪಿಯನ್ ಟ್ರೋಫಿ ಇಂಟ್ರೆಸ್ಟ್ ಇರುತ್ತಾ ಅಥವಾ ಇಲ್ಲ ಅಂತ ವೇಟ್ ಮಾಡಬೇಕು. ಸೊ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ? ಆಸ್ಟ್ರೇಲಿಯಾದಿಂದ 3 ಟಾಪ್ ಬೌಲರ್ಸ್ ಔಟ್ ಆಗಿದ್ದಾರೆ. ಇವರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ. ನೆಕ್ಸ್ಟ್ IPL 2025 ಅಲ್ಲಿ RCB ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡ. ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಿಲ್ಲ, ಸೊ ಬೇಗ ಲೈಕ್ ಮಾಡಿ ಗುರು. ಸೊ ಫಸ್ಟ್ ಅಪ್ಡೇಟ್, ಸೊ ಬರುವಂತಹ IPL 2025 ಅಲ್ಲಿ RCB ಪರ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ರು. ನಿನ್ನೆ ಒಂದು ವಿಡಿಯೋ ಮಾಡಿದೆ. ಸೊ ಯಾರು ಆಗ್ತಾರೆ ಕ್ಯಾಪ್ಟನ್ ಅಂತ ಹೇಳಿದ್ರೆ ಅಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದಿ RCB ಫ್ಯಾನ್ಸ್ ಇದ್ರು ರಜಾತ್ ಪಾಟಿದಾರ್ ಅಂತ ಹೇಳಿ ಕಮೆಂಟ್ ಮಾಡಿದ್ರು. ಸೊ ಎಕ್ಸಾಕ್ಟ್ಲಿ, ಸೊ ಬರುವಂತಹ IPL 2025 ಅಲ್ಲಿ RCB ಪರ ರಜಾತ್ ಪಾಟಿದಾರ್ಗೆ ಆಸ್ ಎ ಕ್ಯಾಪ್ಟನ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ. ರಿಪೋರ್ಟ್ ನ ಪ್ರಕಾರ ನಾಳೆ ಅಂದ್ರೆ ಫೆಬ್ರವರಿ 13 ತಾರೀಕು ಸೊ RCB ಯ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ RCB ಗೆ ಯಾರು ಕ್ಯಾಪ್ಟನ್ ಅಂತೇಳಿ RCB ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಅಂತೇಳಿ ರಿಪೋರ್ಟ್ ಇದೆ. ಸೊ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರಜಾತ್ ಪಾಟಿದಾರ್ ಬರೋಬ್ಬರಿ ಇನ್ನು 3 ವರ್ಷಗಳ ಕಾಲ RCB ಯಲ್ಲಿ ಕ್ಯಾಪ್ಟನ್ಸಿ ಮಾಡಲಿದ್ದಾರೆ ಅಂತ ಒಂದು ಬಿಗ್ ರಿಪೋರ್ಟ್ ಇದೆ. ಹೌದು, ಕೆಲವೊಬ್ರು RCB ಫ್ಯಾನ್ಸ್ ಡಿಸಪಾಯಿಂಟ್ಮೆಂಟ್ ಆಗಿರ್ತಾರೆ. ಮತ್ತೆ ವಿರಾಟ್ ನ ಮತ್ತೊಮ್ಮೆ RCB ಲಿ ಕ್ಯಾಪ್ಟನ್ ಆಗಿ ನೋಡ್ಬೇಕಂತೇಳಿ ಕಾಯ್ತಾ ಇದ್ರು. ನಾನು ಸಹ ಕಾಯ್ತಾ ಇದ್ದೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಬಿಫೋರ್ ಈ IPL 2025 ಮೆಗಾ ಆಕ್ಷನ್ ಮುಂಚೆನೆ ಡಿಸೈಡ್ ಆಗಿದ್ರಂತೆ. ಸೊ ಈ ಒಂದು IPL 2025 ಅಲ್ಲಿ ರಜಾತ್ ಪಾಟಿದಾರ್ಗೆ ಕ್ಯಾಪ್ಟನ್ ಮಾಡ್ಬೇಕಂತೇಳಿ. ಇರ್ಲಿ, ರಜಾತ್ ಪಾಟಿದಾರ್ ಈಗ RCB ಯ ಕ್ಯಾಪ್ಟನ್. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ರಜಾತ್ ಪಾಟಿದಾರ್ಗೆ ಸಪೋರ್ಟ್ ಮಾಡಲೇಬೇಕು. ಸೊ RCB ಫ್ಯಾನ್ಸ್ ನೀವೇನಂತೀರಾ? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ನಾಳೆ ಅಂದ್ರೆ ಫೆಬ್ರವರಿ 13 ತಾರೀಕು RCB ಯ ಪ್ರೆಸ್ ಕಾನ್ಫರೆನ್ಸ್ ಇದೆ ಅಂತ ರಿಪೋರ್ಟ್ ಇದೆ. ಸೊ ನೋಡಬೇಕು ನಾಳೆ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಇರುತ್ತಾ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್, ಇದು ಮಾತ್ರ ಪ್ರತಿಯೊಬ್ಬ RCB ಫ್ಯಾನ್ಸ್ ಗೆ ಶಾಕಿಂಗ್ ಅಪ್ಡೇಟ್. ಏನಪ್ಪಾ ಅಂದ್ರೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಸೆಲೆಬ್ರೇಷನ್ ಮಾಡುವಂತಹ ಈವೆಂಟ್ ಅದು RCB ಅನ್ಬಾಕ್ಸಿಂಗ್ ಈವೆಂಟ್. ಆದ್ರೆ ಈ ವರ್ಷ ಅಂದ್ರೆ IPL 2025 ಅಲ್ಲಿ ಈ ಒಂದು ಈವೆಂಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಗುರು. ಸೊ ಯಾಕೆಂದ್ರೆ ನಮ್ಮ BCCI ಒಂದು ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ RCB ಮ್ಯಾನೇಜ್ಮೆಂಟ್ ಗೆ. ನೀವು ಮಾತ್ರ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಈ ಒಂದು RCB ಅನ್ಬಾಕ್ಸಿಂಗ್ ಈವೆಂಟ್ ನ ಈ ವರ್ಷ ಕ್ಯಾನ್ಸಲ್ ಮಾಡ್ಲೇಬೇಕಂತೇಳಿ ಒಟ್ಟು ನಮ್ಮ BCCI ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ RCB ಅನ್ಬಾಕ್ಸಿಂಗ್ ಈವೆಂಟ್ ನ ಬೇಡ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ನಮ್ಮ RCB ಮ್ಯಾನೇಜ್ಮೆಂಟ್ ಈಗ ಚಿನ್ನಸ್ವಾಮಿ ಬಿಟ್ಟು ಸೊ ಬೇರೆ ಯಾವ್ದಾದ್ರು ಗ್ರೌಂಡ್ ಅಲ್ಲಿ ಇಡ್ತಾರಾ ಅಥವಾ ಇಲ್ಲ ಅಂತೇಳಿ ವೇಟ್ ಮಾಡಬೇಕು. ಸೊ RCB ಫ್ಯಾನ್ಸ್ ನೀವೇನಂತೀರಾ?
ಸೊ RCB ಅನ್ಬಾಕ್ಸ್ ಇವೆಂಟ್ ನಡೆಸಬೇಕಾ ಅಥವಾ ಬೇಡ, ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಸೊ ಈ ಒಂದು ವಿಡಿಯೋದಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ಸೊ ಪ್ರತಿಯೊಬ್ಬರಿಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.